ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಸಾರ್ವಜನಿಕ ರಸ್ತೆಯನ್ನು ಸ್ವಂತಕ್ಕೆ ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ಖಾಸಗಿ ಶಾಲೆ ರಸ್ತೆಗೆ ಅಡ್ಡಿಪಡಿಸದಂತೆ ಸಾರ್ವಜನಿಕರ ಆಗ್ರಹ. ವಿಜೃಂಭಣೆಯಿಂದ ನಡೆದ ಬಂಡಿದೇವರ ಕರಗ ಮಹೋತ್ಸವ, ಸಹಸ್ರಾರು ಮಂದಿ ಭಾಗಿ. ನಾಳೆ ಮಕ್ಕಳಿಗೆ ಹೂ ಮುಡಿಸುವ ಕಾರ್ಯಕ್ರಮ. ಲವ್ ಜಿಹಾದ್, ಲ್ಯಾಂಡ್ ಜಿಹಾದ್ ಬಳಿಕ ಮಹಾರಾಷ್ಟ್ರದಲ್ಲಿ ಕಾರ್ಪೊರೇಟ್ ಜಿಹಾದ್ ಪ್ರಕರಣ ಬಹಿರಂಗ. ಇದು ಅತ್ಯಂತ ವಿಷಕಾರಿ ಎಂದು ಪ್ರಮೋದ್ ಮುತಾಲಿಕ್ ಹೇಳಿಕೆ. ಮಹಿಳೆಯರ ಸಬಲೀಕರಣಕ್ಕಾಗಿ ರೋಟರಿ ಸಂಸ್ಥೆಯಿಂದ ದೇಶದಲ್ಲೇ ಮೊದಲ ಬಾರಿಗೆ ಸೀಮೆ ಹಸುಗಳ ವಿತರಣೆ. ಜಿಲ್ಲಾ ಪಾಲಕ ಡಿಜಿ ಶ್ರೀಧರ್ ಮಾಹಿತಿ. ವಾರ್ತೆಗಳ ವಿವರ. ಗೌರಿಬಿದನೂರು ನಗರದಲ್ಲಿ ಸಾರ್ವಜನಿಕರು ಬಳಸುತ್ತಿದ್ದ ಹಳೆಯ ರಸ್ತೆ ಮತ್ತು ಚರಂಡಿ ವಿಚಾರವಾಗಿ ಇದೀಗ ವಿವಾದ ಉಂಟಾಗಿದೆ. ಸಮತಾ ಪ್ರೌಢಶಾಲೆ ಆವರಣದಲ್ಲಿ ನಡೆಯುತ್ತಿರುವ ಕಾಮಗಾರಿಯಿಂದ ಸ್ಥಳೀಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಗೌರಿಬಿದನೂರು ನಗರದ ಸಮತಾ ಪ್ರೌಢಶಾಲೆ ಸಮೀಪ ಹಾದು ಹೋಗುತ್ತಿರುವ ಸುಮಾರು 40 ವರ್ಷದ ಹಳೆಯ ರಸ್ತೆ ಮತ್ತು ಚರಂಡಿಯನ್ನು ಸ್ಥಳೀಯರು ದೀರ್ಘಕಾಲದಿಂದ ಬಳಸಿಕೊಂಡು ಬರ್ತಿದ್ದಾರೆ. ಆದರೆ ಇದೀಗ ಶಾಲಾ ಆವರಣದಲ್ಲಿ ಕಲ್ಯಾಣ ಮಂಟಪ ನಿರ್ಮಾಣ ಕಾಮಗಾರಿ ಆರಂಭಗೊಂಡಿದ್ದು, ಈ ವೇಳೆ ರಸ್ತೆ ಮತ್ತು ಚರಂಡಿಯನ್ನು ಒಳಗೊಂಡಂತೆ ಕಾಂಪೌಂಡ್ ಗೋಡೆ ನಿರ್ಮಿಸಲು ಮುಂದಾಗಿರುವುದಾಗಿ ಸ್ಥಳೀಯರು ಆರೋಪಿಸಿದ್ದಾರೆ. ಸುಮಾರು 4 ರಸ್ತೆಗಳು ಸೇರ್ತಕ್ಕಂಥ ಜಾಗದಲ್ಲಿ ವಾಸ ಮಾಡೋ ಸಾರ್ವಜನಿಕರು ನಾವು ನೋಡಿದಂಗೆ 40 ವರ್ಷದ ಮೇಲಿಂದ ಈ ಸಮತಾ ಪ್ರೌಢಶಾಲೆ ಪಕ್ಕದಲ್ಲಿ ಬರ್ತಕ್ಕಂಥ ರಸ್ತೆನ ಡ್ರೈನೇಜನ್ನು ಬಳಸ್ತಾ ಇದ್ದೀವಿ. ಈಗ ಆ ರಸ್ತೆಗೂ ಮತ್ತು ಡ್ರೈನೇಜನ್ನು ಸಮತಾ ಪ್ರೌಢಶಾಲೆಯಲ್ಲಿ ಒಂದು ಕಲ್ಯಾಣ ಮಂಟಪ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಗೋಡೆ ಅಡ್ಡ ಕಟ್ಟಿಬಿಡ್ತಾ ಇದ್ದಾರೆ ರಸ್ತೆಗೂ ಡ್ರೈನೇಜ್ಗೂ. ಇದರಿಂದ ಇಲ್ಲಿ ಡ್ರೈನೇಜ್ ನೀರು ಸುಮಾರು ಅಂದರೆ 3 ಚರಂಡಿ ನೀರು ಇಲ್ಲಿ ಹೋಗೋದಕ್ಕೆ ಅನಾನುಕೂಲ ಆಗುತ್ತೆ. ಆಮೇಲೆ ಸಾರ್ವಜನಿಕರಿಗೆ ಇದು ಬಂದ್ ಮಾಡೋದ್ರಿಂದ ನಮಗೆ ದಿನ ಬೆಳಗಾದರೆ ಒಂದು ನೀರಿನ ಟ್ಯಾಂಕರ್ ಬರೋದಕ್ಕೂ ಆಗೋದಿಲ್ಲ. ನಮಗೆ ನೀರಿಲ್ಲದೆ ಒದಲಾಡಬೇಕಾಗುತ್ತೆ. ಆಮೇಲೆ ಇಲ್ಲೊಂದು ಆಟೋ ಬರೋಕ್ಕಾಗಲ್ಲ. ಯಾರಾದರೂ ಸ್ವಲ್ಪ ಪೇಷಂಟ್ ಇದ್ರೂ ಶಾಲಾ ಮಕ್ಕಳು ಹೋಗೋದಕ್ಕೂ ಮತ್ತು ಒಂದು ಲಗೇಜ್ ತರೋದಕ್ಕೂ ಎಲ್ಲಕ್ಕೂ ಸಮಸ್ಯೆ ಆಗುತ್ತೆ. ನಮಗೆ ಮೊದಲಿಂದಲೂ ಯಾವ ಥರ ಯಥಾಸ್ಥಿತಿ ಈ ಜಾಗ ನಾವು ಬಳಸ್ತಾ ಇದ್ದೀವೋ ಈಗಲೂ ಅದೇ ಥರ ಬಳಸೋದಕ್ಕೆ ನಮ್ಗೆ ಅವಕಾಶ ಬೇಕು. ನಾವು 40 ವರ್ಷಗಳಿಂದ ಈ ಚರಂಡಿ ಮತ್ತು ಡ್ರೈನೇಜ್ ಬಳಸುತ್ತಿದ್ದೇವೆ. ಈಗ ಗೋಡೆ ಕಟ್ಟುತ್ತಿರುವುದರಿಂದ ಡ್ರೈನೇಜ್ ಸಮಸ್ಯೆ ಉಂಟಾಗಿದೆ. ಸಾರ್ವಜನಿಕರಿಗೆ ಓಡಾಡಲು ರಸ್ತೆ ಇಲ್ಲದೆ ತೊಂದರೆ ಆಗ್ತಿದೆ. ಮಕ್ಕಳಿಗೆ ಶಾಲೆಗೆ ಹೋಗಲು, ರೋಗಿಗಳನ್ನು ಕರೆದೊಯ್ಯಲು ಸಮಸ್ಯೆಯಾಗ್ತಿದೆ. ಯಥಾಸ್ಥಿತಿ ಮುಂದುವರಿಯಲು ಅವಕಾಶ ಮಾಡಿಕೊಡಬೇಕು. ಈ ರಸ್ತೆ ಸಾರ್ವಜನಿಕ ಬಳಕೆಯಲ್ಲಿ ಇರುವುದರಿಂದ ಇದನ್ನು ಮುಚ್ಚಬಾರದು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಈ ರಸ್ತೆ ಅನೇಕ ವರ್ಷಗಳಿಂದ ಸಾರ್ವಜನಿಕ ಬಳಕೆಯಲ್ಲಿದೆ. ಈಗ ನಮ್ಮದೇ ಎಂದು ಹೇಳಿ ಕಾಂಪೌಂಡ್ ಹಾಕಲು ಮುಂದಾಗಿದ್ದಾರೆ. ಇದನ್ನು ಮುಚ್ಚಿದ್ರೆ ಜನರಿಗೆ ತೊಂದರೆ ಆಗುತ್ತದೆ. ಅಧಿಕಾರಿಗಳು ಗಮನ ಹರಿಸಬೇಕು ಎಂದರು. ವೇಡಿಕೆ ಹಾಕೊಂಡಿದ್ದೀವಿ ನೀರನ್ನ. ಇವರು ಬಿಡಲ್ಲ ಅಂತಾರೆ. ಚರಂಡಿ ಮಾಡೋಕ್ಕೆ, ರೋಡ್ ಮಾಡೋಕ್ಕೆ ಇವ್ರು ಬಿಡಲ್ಲ ಅಂತಾರೆ. ನೋಡು, ಕೊಯ್ಲುಗಳೆಲ್ಲ ಕಿತ್ತಾಕವ್ರೆ. ಆಟೋಗಳು ಇಟ್ಟು ಈ ಥರ ಪ್ರಾಬ್ಲಮ್, ತಲೆನೋವು ನಮಗೆ. ಎಷ್ಟು ವರ್ಷದಿಂದ ಈ ಸಮಸ್ಯೆ ಇದೆ ಅಂತ ನಮ್ಗೆ ಸುಮಾರು 20-30 ವರ್ಷದಿಂದ ಇದೆ ಪ್ರಾಬ್ಲಮ್ ನಮಗೆ. ಇವಾಗ ಈ ಕಡೆ ದಾರಿ ಮಾಡ್ತೀವಿ ಅಂತಾರೆ, ನಾವು ಗಾಡಿಗೆ ಬಂದು ಬಿಡ್ತಾರೆ. ನಾವು ಎಲ್ಲಿನ ಕಾವಲಿ ಇಡೋಕ್ಕಾಗ್ತದೆ ವರ್ಷ ಇಷ್ಟು ನಮ್ಮ ಪ್ರಾಬ್ಲಮ್. ನಾವು ಹಾಕಿದ್ದ ಪೈಪನ್ನು ಕಿತ್ತು ಹಾಕಿದ್ದಾರೆ. ಈಗಾಗಲೇ ಚಿಕ್ಕ ರಸ್ತೆ ಇದ್ರೂ ಈ ರಸ್ತೆ ಕೂಡ ಅಗತ್ಯವಾಗಿದೆ. ಅದನ್ನು ಮುಚ್ಚಲು ಯತ್ನಿಸುತ್ತಿದ್ದಾರೆ. ಈ ಸಂಬಂಧ ಸ್ಥಳೀಯರು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ರಸ್ತೆ ಮತ್ತು ಡ್ರೈನೇಜ್ ವ್ಯವಸ್ಥೆಯನ್ನ ಸರಿಪಡಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆಯನ್ನ ಹೇಗೆ ಪರಿಹರಿಸುತ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ದೇವನಹಳ್ಳಿ ತಾಲೂಕಿನ ಬೊಮ್ಮವರ ಗ್ರಾಮದಲ್ಲಿ 97 ಗೌಡರ ಕುಟುಂಬದವರಿಂದ ಸಾಂಪ್ರದಾಯಿಕ ಬಂಡಿ ದೇವರ ಕರಗ ಮಹೋತ್ಸವ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ನೆರವೇರಿತು.
ಬೊಮ್ಮವಾರ ಗ್ರಾಮದಲ್ಲಿ ನಡೆದ ಬಂಡಿ ದೇವರ ಕರಗ ಮಹೋತ್ಸವದ ಅಂಗವಾಗಿ ಕರಗ ಹೊರುವ ಕುಟುಂಬಸ್ಥರು ಸಾಂಪ್ರದಾಯಿಕ ಬೆಟ್ಟಾಡುವ ಆಚರಣೆಯನ್ನ ಪಾಲಿಸಿದ್ರು. ಗ್ರಾಮ ಕಡೆಯಲ್ಲಿ ಬಂಡಿಗಳನ್ನ ಕಟ್ಟಿ ವಿಶೇಷ ಧಾರ್ಮಿಕ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ದಂಪತಿಗಳು ಕರಗ ಹೊರುವ ಮೂಲಕ ಪೂರ್ವಿಕರ ಸಂಪ್ರದಾಯವನ್ನ ಮುಂದುವರೆಸಿದ್ರು. ಊರಿನ ಬೀದಿಗಳಲ್ಲಿ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು. ಜನಸಂದಣಿ ನಿಯಂತ್ರಣಕ್ಕಾಗಿ ವಿಶ್ವನಾಥಪುರ ಪೊಲೀಸರು ಸೂಕ್ತ ವಾಹನ ನಿಲುಗಡೆ ವ್ಯವಸ್ಥೆ ಮಾಡಿದ್ರು. ಸುಮಾರು 60ರಿಂದ 70 ಸಾವಿರಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ದು, ಸಚಿವರಾದ ಕೆಎಚ್ ಮುನಿಯಪ್ಪ, ಕೃಷ್ಣ ಬೈರೇಗೌಡ ಹಾಗೂ ಮಾಜಿ ಶಾಸಕ ಎಲ್ಎನ್ ನಾರಾಯಣಸ್ವಾಮಿ ಸೇರಿದಂತೆ ಅನೇಕ ಗಣ್ಯರು ಹಾಜರಾಗಿ ಶುಭಾಶಯ ಕೋರಿದ್ರು. ಬೊಮ್ಮವಾರ ಮುಖಂಡ ಸೋಮಶೇಖರ್ ಮಾತನಾಡಿ, ಈ ಮಹೋತ್ಸವವನ್ನು 20 ವರ್ಷಕ್ಕೊಮ್ಮೆ ಆಚರಿಸುವ ಸಂಪ್ರದಾಯವಿದೆ. 1985 ಮತ್ತು 2006ರಲ್ಲಿ ನಡೆದಂತೆ 2026ರಲ್ಲಿಯೂ ಸಹ ಗ್ರಾಮಸ್ಥರು ಒಂದಾಗಿ ಈ ಉತ್ಸವವನ್ನು ವಿಜೃಂಭಣೆಯಿಂದ ನಡೆಸುತ್ತಿದ್ದಾರೆ. ಶೆಟ್ಟೇರಹಳ್ಳಿ ಬಳಿ ವಿಶೇಷ ಪೂಜೆ ನಡೆಯುತ್ತಿದ್ದು, ಆಗಮಿಸುವ ಎಲ್ಲರಿಗೂ ಬಾಡೂಟ ಹಾಗೂ ಸಸ್ಯಾಹಾರಿ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. 20 ವರ್ಷಕ್ಕೊಮ್ಮೆ ಒಂದ್ಸಾರಿ ಬಂಡಿದೇವರ ಕರಗ ಮಹೋತ್ಸವ ಮಾಡ್ತಾರೆ. 1985 ಇಸ್ವಿಯಲ್ಲಿ ನಮಗಾಗ 5-6 ವರ್ಷ ಆಗಿತ್ತು. ಅವಾಗ ಒಂದ್ಸಾರಿ ಕರೇಗೌಡರು ಅಂತಿದ್ರು, ಅವರು ಮುಖ್ಯನ ಮಾಡಿಸಿದ್ರು. ತದನಂತರ 2006ರಲ್ಲಿ ಎಲ್ಲ ಮುಖಂಡರು, ಎಲ್ಲ ಪಾರ್ಟಿ ಕಾರ್ಯಕರ್ತರು, ಮುಖಂಡರು, ಊರಿನ ಎಲ್ಲ ಸಮಸ್ತ ನಾಗರಿಕರು ಎಲ್ಲರೂ ನೆರವಿನಿಂದ 2006ರಲ್ಲಿ ಬಂಡಿದೇವರ ಕರಗ ಮಹೋತ್ಸವ ಆಯಿತು. ತದನಂತರ ಈ ಸಾರಿ 2026 ಎಲ್ಲ ಊರಿನ ಮುಖಂಡರು, ಎಲ್ಲ ಕುಲ ಬಾಂಧವರು ಮತ್ತು ಊರಿನ ಸಮಸ್ತ ನಾಗರಿಕರಿಂದ ಸಹಾಯದಿಂದ ಮತ್ತು ಸಹಕಾರದಿಂದ ಈ ಸಾರಿ ಬಹಳ ವಿಜೃಂಭಣೆಯಿಂದ ಬಂಡಿದೇವರ ಕರಗ ಮಹೋತ್ಸವ ನಡೀತಾ ಇದೆ. ರೈತ ಮುಖಂಡ ರಾಮಾಂಜನಪ್ಪ ಮಾತನಾಡಿ, ಗೌಡರ ವಂಶದಲ್ಲಿ ಬಂಡಿ ದೇವರ ಆರಾಧನೆಗೆ ವಿಶಿಷ್ಟ ಸ್ಥಾನವಿದೆ. ಚಿಕ್ಕವರಿಂದ ದೊಡ್ಡವರ ತನಕ ಎಲ್ಲರೂ ಭಾಗವಹಿಸುವ ಈ ಮಹೋತ್ಸವವು 20 ವರ್ಷಕ್ಕೊಮ್ಮೆ ನಡೆಯುವುದು ವಿಶೇಷ. ಗೌಡ್ರು ಗೌಡರೇ ಗತ್ತುಗತ್ತೆ ಎಂದು ಅವರು ಹೇಳಿದರು. ಗೌಡರು ವಂಶದವರು ಒಕ್ಕಲಿಗರು ಅಂತ ನಾವು ಬಂಡಾವ ಮಾಡಬೇಕು. ಸಂಸ್ಕೃತಿ ಐತಿ, ಹಿರಿಯವ್ರ ಕಾಲದಿಂದ ಬಂದೈತೆ. ನಮ್ಮದು ಹಿರಿಯವ್ರ ಕಾಲದಿಂದ ನಮ್ಮ ಸಂಸ್ಕೃತಿ ಹೊಸದವರು ಬಂಡವರು ಇತ್ತು. ಇದು ದೊಡ್ಡವರು ಇದು ನಮ್ಮ ಸಂಸ್ಕೃತಿ ಮಾಡೋದು ನಡೆಸ್ಕೊಂಡು ಮತ ಆಗಲಿ, ಮುಂದೆ ಹಿಂಗೆ ಆಗಲಿ. ಒಕ್ಕಲಿಗರು ಅಂತ ಗೌಡರಲ್ಲಿ ಎಲ್ಲರೂ ಗೌಡ್ರೆ ಗತ್ತೆ ನಮ್ಮದು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಜಿ ಚಂದ್ರಣ್ಣ, ಬಿಜೆಪಿ ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆವಿ ಮಂಜುನಾಥ್, ತಾಲೂಕು ಅಧ್ಯಕ್ಷ ಮಹೇಶ್, ಪ್ರಧಾನ ಕಾರ್ಯದರ್ಶಿ ಗೋಣೂರು ಮನೋಹರ್ ಸೇರಿದಂತೆ ಅನೇಕ ಮುಖಂಡರು, ಗ್ರಾಮಸ್ಥರು ಮತ್ತು ಕರಗ ಹೊರುವ ಕುಲ ಬಾಂಧವರು ಭಾಗವಹಿಸಿದ್ರು. ಹೈದರ್ ಸಾಬ್, ಎ ನ್ಯೂಸ್ ಟಿವಿ, ದೇವನಹಳ್ಳಿ. ಕಾರ್ಪೊರೇಟ್ ಜಿಹಾದ್ ದೊಡ್ಡ ಪ್ರಮಾಣದ ವಿಷಕಾರಿ ವೈರಸ್ ಆಗಿದೆ ಎಂದು ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ಕೋಲಾರದ ಕಾಳಮ್ಮಗುಡಿ ರಸ್ತೆಯಲ್ಲಿರುವ ಕಾಲಜ್ಞಾನಿ ವೀರ ಬ್ರಹ್ಮಯ್ಯ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರು, ಈಗಾಗಲೇ ದೇಶದಲ್ಲಿ ಲವ್ ಜಿಹಾದ್, ಲ್ಯಾಂಡ್ ಜಿಹಾದ್, ಪಾರ್ಲರ್ ಜಿಹಾದ್ ನಂತರ ಮಹಾರಾಷ್ಟ್ರದಲ್ಲಿ ಕಾರ್ಪೊರೇಟ್ ಜಿಹಾದ್ ಪ್ರಕರಣ ಬಹಿರಂಗಗೊಂಡಿದ್ದು, ಇದು ಅತ್ಯಂತ ವಿಷಕಾರಿ ಎಂದು ಆರೋಪಿಸಿದರು. 2008ರಿಂದ ಶ್ರೀರಾಮ ಸೇನೆ ಈ ವಿಷಯದಲ್ಲಿ ಹೋರಾಟ ನಡೆಸುತ್ತಿದೆ. ಕಳೆದ 20 ವರ್ಷಗಳಲ್ಲಿ 4800ಕ್ಕೂ ಹೆಚ್ಚು ಹುಡುಗಿಯರನ್ನು ಮರಳಿ ಹಿಂದೂ ಧರ್ಮಕ್ಕೆ ವಾಪಸ್ಸು ಕರೆತಂದಿದ್ದೇವೆ. ಹಿಂದೂ ಹುಡುಗಿಯರನ್ನ ಪ್ರಲೋಭನೆ ನೀಡಿ ಬುರ್ಕಾ ಹಾಕಿಸುವುದು ಖಂಡನೀಯ ಕೃತ್ಯವಾಗಿದೆ ಎಂದು ಅವರು ಟೀಕಿಸಿದರು. ಇಸ್ಲಾಂ ಧರ್ಮದ ಮೂಲ ತತ್ವ ಶಾಂತಿಯೇ ಆಗಿದ್ರೂ ಇಂದು ಕೊಲೆ, ಅತ್ಯಾಚಾರ, ಅಪಹರಣ ಪ್ರಕರಣಗಳು ಹೆಚ್ಚುತ್ತಿವೆ. ಶ್ರೀರಾಮ ಸೇನೆಯ ಸಹಾಯವಾಣಿಗೆ ಕಳೆದ 2 ವರ್ಷಗಳಲ್ಲಿ 8,000 ಕರೆಗಳು ಬಂದಿದ್ದು, ಅದರಲ್ಲೂ 80% ಪ್ರಕರಣಗಳನ್ನು ಪರಿಹರಿಸಿದ್ದೇವೆ ಎಂದರು. ಪಾಲಕರು, ಶಿಕ್ಷಕರು ಹಾಗೂ ಸಮಾಜದ ಮುಖಂಡರು ತಮ್ಮ ಸುತ್ತಮುತ್ತ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಸಮಸ್ಯೆ ಎದುರಾದರೆ ಶ್ರೀರಾಮ ಸೇನೆಯನ್ನ ಸಂಪರ್ಕಿಸಿದರೆ ಯಾವುದೇ ಗದ್ದಲವಿಲ್ಲದೆ ಪರಿಹಾರ ನೀಡುತ್ತೇವೆ ಎಂದರು. ಇನ್ನು ಗೋಮಾತಾ ರಕ್ಷಣೆ ವಿಷಯವಾಗಿ ದೇಶದಲ್ಲಿ ಗೋಮಾಂಸ ತಡೆಗಟ್ಟಲು ಕೇಂದ್ರ ಸರ್ಕಾರಕ್ಕೆ ಗಡುವು ನೀಡಲಾಗ್ತಿದೆ. ನಾಳೆಯಿಂದ ರಾಜ್ಯದ ಎಲ್ಲ ತಹಶೀಲ್ದಾರ್ಗಳಿಗೆ ಮನವಿ ಪತ್ರ ಸಲ್ಲಿಸುವ ಅಭಿಯಾನ ಆರಂಭವಾಗಲಿದೆ. 2 ತಿಂಗಳ ಬಳಿಕ ದೆಹಲಿಯಲ್ಲಿ 1 ಲಕ್ಷ ಸಾಧು ಸಂತರು ಸೇರಿ ದೊಡ್ಡ ಮಟ್ಟದ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದರು. ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ಘಟನೆಗೆ ಖಂಡನೆ ವ್ಯಕ್ತಪಡಿಸಿದ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಜನಿವಾರ ಧಾರ್ಮಿಕ ಆಚರಣೆಯಾಗಿದ್ದು ಅದನ್ನು ತೆಗೆಸಿರುವುದು ಹಿಂದೂ ವಿರೋಧಿ ಕ್ರಮ ಎಂದು ಹೇಳಿದ್ರು. ಕೇವಲ ಸಸ್ಪೆಂಡ್ ಮಾಡಿರುವುದರಿಂದ ಸಾಲದು, ಇದರ ಹಿಂದೆ ಇರುವವರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ರು.
CET ಎಕ್ಸಾಮ್ನಲ್ಲಿ ಜನವಾರ ತೆಗೆದು ಒಳಗಡೆ ಪ್ರವೇಶ ಮಾಡಬೇಕು ಅನ್ನುವಂಥ ವಿದ್ಯಾರ್ಥಿಗಳಿಗೆ ಮಾನಸಿಕ ಹಿಂಸೆ ಕೊಡ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದೆ. ಇವತ್ತು ವಿದ್ಯಾರ್ಥಿಗಳು ನೀವು ಜನವಾರ ಅಂತನ್ನುವಂಥ ದಾರ ಅಲ್ಲ, ಅದು ಅತ್ಯಂತ ಶಾಸ್ತ್ರೋಕ್ತವಾದಂತಹ ಶಾಸ್ತ್ರಬದ್ಧವಾದಂತಹ ಒಂದು ಧಾರಣೆ ಇದೆ. ಸೊ ಆ ಜನವಾರ ಉಡುದಾರ ಅಥವಾ ಶಿವದಾರ ಅಂತನ್ನುವಂಥದ್ದು ಶೋ ಅಲ್ಲ, ಅದು ಧಾರ್ಮಿಕ ಆಚರಣೆಯ ಮೂಲಕ ಧಾರಣೆ ಮಾಡಿದಂಥ ಅದನ್ನ ಇವತ್ತು ಸರ್ಕಾರ ಯಾವ ಆಧಾರದ ಮೇಲೆ ನೀವು ತೆಗಿತಾ ಇದ್ರಿ? ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜ್ ಸತತ 6 ವರ್ಷಗಳಿಂದ 100ಕ್ಕೆ 100ರಷ್ಟು ಫಲಿತಾಂಶವನ್ನ ಪಡೆದುಕೊಳ್ತಾ ಬಂದಿದೆ. 20 ವರ್ಷಗಳ ಪರಿಣಿತಿ ಹೊಂದಿರುವ ಅನುಭವಿ ಶಿಕ್ಷಕ ತಂಡ, ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್, PCMB, PCMC, ಕಾಮರ್ಸ್, EVAC ಪ್ರತಿದಿನ ಸಂಜೆ 5ರಿಂದ 7ರವರೆಗೆ ನಿರಂತರ 8 ತಿಂಗಳ ಕಾಲ JEE, NEET ಮತ್ತು KCETಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ಪ್ರತಿ ವಾರ ಮೈಕ್ರೋ ಶೆಡ್ಯೂಲ್ ಪ್ರಕಾರ ಪರೀಕ್ಷೆ ನಡೆಸಲಾಗುವುದು. ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ, ನೀಟ್ನಲ್ಲಿ ಉತ್ತಮ ಫಲಿತಾಂಶ ಪಡೆದು ಯಶಾ SL ಮತ್ತು ವೈಶಾಲಿ J ಸರ್ಕಾರಿ ವೈದ್ಯಕೀಯ ಸೀಟು ಪಡೆದುಕೊಂಡಿದ್ದಾರೆ. ಅತಿ ಕಡಿಮೆ ಶುಲ್ಕ, ಗುಣಮಟ್ಟದ ಶಿಕ್ಷಣ ನೀಡೋದು ನಮ್ಮ ಸಂಸ್ಥೆಯ ಧ್ಯೇಯ. ಎಂದೇ ನಿಮ್ಮ ಮಕ್ಕಳನ್ನ ಸೇರಿಸಿ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ರೋಟರಿ ಇಂಟರ್ನ್ಯಾಷನಲ್ ಸಂಸ್ಥೆಯಿಂದ ದೇಶದಲ್ಲೇ ಮೊದಲ ಬಾರಿಗೆ ಮಹಿಳೆಯರ ಸಬಲೀಕರಣಕ್ಕಾಗಿ 150 ಸೀಮೆ ಹಸುಗಳನ್ನು ವಿತರಿಸುವ ಮಹತ್ವಾಕಾಂಕ್ಷಿ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಜಿಲ್ಲಾ ಪಾಲಕ DG ಶ್ರೀಧರ್ ತಿಳಿಸಿದ್ದಾರೆ. ಕೋಲಾರ ತಾಲೂಕಿನ ಕಾಮಧೇನುಹಳ್ಳಿ ಗ್ರಾಮದ ಸತ್ಯಮ್ಮ ದೇವಾಲಯದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಉಚಿತವಾಗಿ 19 ಸೀಮೆ ಹಸುಗಳನ್ನು ವಿತರಿಸಿ ಮಾತನಾಡಿದ ರೋಟರಿ ಇಂಟರ್ನ್ಯಾಷನಲ್ ಸಂಸ್ಥೆಯ ಜಿಲ್ಲಾ ಪಾಲಕ DG ಶ್ರೀಧರ್ ಅವರು, ಈ ಯೋಜನೆ ಯಶಸ್ವಿಯಾಗಲು ಪರಿಶೀಲನಾ ತಂಡ ಭೇಟಿ ನೀಡುವ ವೇಳೆ ಫಲಾನುಭವಿಗಳು ಹಸುಗಳ ಸಮರ್ಪಕ ಪಾಲನೆ ಮಾಡಿ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಈ ಮೂಲಕ ರೋಟರಿ ಫೌಂಡೇಶನ್ಗೆ ಸಮರ್ಪಕ ವರದಿ ಸಲ್ಲಿಸಲು ಸಾಧ್ಯವಾಗುತ್ತದೆ ಹಾಗೂ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಹಿಳೆಯರಿಗೆ ಈ ಯೋಜನೆ ವಿಸ್ತರಿಸಲು ಸಹಕಾರಿಯಾಗುತ್ತದೆ ಎಂದರು. ಇವತ್ತು ಹಸು ಒಂದೇ ಸತಿ ಒಂದು ಗ್ರಾಂಟ್ ಅಲ್ಲಿ ಮಾಡ್ತಾ ಇರೋದೇ ಫಸ್ಟ್ ಟೈಮು. ಈ ಒಂದು ಕಾರ್ಯಕ್ರಮ ಸಕ್ಸಸ್ ಹೇಗಿದೆ ಅಂತ ನೋಡೋದಕ್ಕೆ ನಮಗೆ ಆಡಿಟಿಂಗ್ ಇದು ನಾಗ್ಪುರಿಂದ ಒಬ್ಬರು ಆಡಿಟರ್ ಬರ್ತಾರೆ ಮುಂದಿನ ತಿಂಗಳು. ಏನು ಸಕ್ಸಸ್ ಹೇಗಿದೆ ನೋಡೋದಕ್ಕೆ ಬಂದಾಗ ನೀವು ಸ್ವಲ್ಪ ಸಹಕರಿಸಬೇಕು. ಯಾಕಂದರೆ ಅವರು ಎಲ್ಲ 150 ದಿವಸ ನೋಡಲ್ಲ, ಒಂದು 20-25 ಮನೆಗೆ ಬಂದು ನಿಮ್ಮ ಹತ್ರ ಸರಕುಶಲ ವಿಚಾರಿಸಿ ಮತ್ತೆ ಅದು ರೋಟರಿ ಫೌಂಡೇಶನ್ಗೆ ಅವರು ಮೇಲ್ ಹಾಕ್ತಾರೆ. ತುಂಬ ಚೆನ್ನಾಗಾಗಿದೆ ಕಾರ್ಯಕ್ರಮ, ನೆಕ್ಸ್ಟ್ ಟೈಮ್ ಗ್ರ್ಯಾಂಟ್ ಬಂದಾಗ ಇದನ್ನು ಅಪ್ರೂವ್ ಮಾಡಿ ಅಂತ ಹೇಳ್ತಾರೆ. ಸಪೋಸ್ ಏನಾದರೂ ಇದು ತಪ್ಪಾಗಿದ್ರೆ ಅವರು ರಿಜೆಕ್ಟ್ ಆಗುತ್ತೆ, ನಮಗೂ ತೊಂದರೆ ಆಗುತ್ತೆ. ಎಲ್ಲ ಹಸುಗಳಿಗೂ ಇನ್ಶೂರೆನ್ಸ್ ಮಾಡ್ತೀವಿ, ನಾವೇ ಮಾಡ್ಕೊಡ್ತೀವಿ, ಇನ್ಶೂರೆನ್ಸ್ ಮಾಡ್ತೀವಿ. ಏನಾದ್ರು ಹೆಚ್ಚು ಕಮ್ಮಿ ಆದರೆ ನೀವು ಅದನ್ನು ರೀಫಂಡ್ ಆಗುತ್ತೆ. ಇನ್ನೂ ತುಂಬ ನಿಮ್ಗೇನೋ ತೊಂದರೆ ಆದರೆ ನಮ್ಮ ರೋಟರಿ ಮಿತ್ರನ ಯಾರಾದರೂ ಫೋನ್ ಮಾಡಿ, ಸಾಕಕ್ಕೆ ಏನಾದರೂ ಹೆಚ್ಚು ಕಷ್ಟ ಆಗ್ಬಿಡ್ತು, ನಮ್ಮ ಕೈಲಿ ಸಾಕಾಗಲ್ಲ, ಬೇರೆ ಹೆಚ್ಚು ಕೊಡಿದ್ರೆ ಬೇಕಾದ್ರೆ ಅದು ಕೂಡ ತೊಂದರೆ ಇಲ್ಲ.
ಮುಂದಿನ ದಿನಗಳಲ್ಲಿ ಕೋಲಾರ ಹಾಗೂ ಶ್ರೀನಿವಾಸಪುರ ತಾಲೂಕುಗಳ ಮಹಿಳೆಯರಿಗೆ ಕಾಮಧೇನು ಯೋಜನೆ ಅಡಿಯಲ್ಲಿ ಉಚಿತವಾಗಿ ಸೀಮೆ ಹಸುಗಳನ್ನು ವಿತರಿಸುವ ಯೋಜನೆ ರೂಪಿಸಲಾಗಿದೆ. ಗ್ರಾಮೀಣ ಭಾಗದ ಮಹಿಳೆಯರನ್ನು ಆರ್ಥಿಕವಾಗಿ ಬಲಪಡಿಸುವ ಉದ್ದೇಶದಿಂದ ಈ ಯೋಜನೆ ಜಾರಿಗೆ ತಂದಿದ್ದು, ಅಗತ್ಯವಿರುವ ಎಲ್ಲಾ ಕಡೆಗೂ ಇದನ್ನು ವಿಸ್ತರಿಸಲಾಗುವುದು ಎಂದು ಹೇಳಿದರು. ಹಸುಗಳನ್ನು ಪಡೆದ ಮಹಿಳೆಯರು ಯಾವುದೇ ಕಾರಣಕ್ಕೂ ಅವನ್ನು ಮಾರಾಟ ಮಾಡುವ ಯೋಚನೆ ಮಾಡಬಾರದು. ಈ ಯೋಜನೆ ಅವರ ಜೀವನ ಉನ್ನತಿಗಾಗಿ ರೂಪಿತವಾಗಿದ್ದು, ಅದನ್ನು ಸದುಪಯೋಗ ಪಡಿಸಿಕೊಂಡು ಸ್ವಾವಲಂಬಿ ಜೀವನ ನಡೆಸಬೇಕು ಎಂದು ಸಲಹೆ ನೀಡಿದರು. ಹಸು ವಿತರಣೆಯಲ್ಲಿ ಯಾವುದೇ ಭೇದ ಭಾವ ಅಥವಾ ಮನಸ್ತಾಪ ಉಂಟಾಗದಂತೆ ಲಾಟರಿ ಮೂಲಕ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ವಿವರಿಸಿದರು. ಈ ಸಂದರ್ಭದಲ್ಲಿ ಮಾರ್ಜಿನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಾಬು ಮೌನಿ ತಮ್ಮ ತಂದೆ ಡಾಕ್ಟರ್ ಮೌನಿ ಅವರ ಸ್ಮರಣಾರ್ಥವಾಗಿ ರೋಟರಿ ಸಂಸ್ಥೆಯ ಸಹಯೋಗದಲ್ಲಿ ಮಹಿಳೆಯರಿಗೆ ಹಾಲಿನ ಕ್ಯಾನ್ಗಳನ್ನು ವಿತರಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಯದರ್ಶಿ ರವೀಂದ್ರನಾಥ್ ನಾರಾಯಣ್, ಅಧ್ಯಕ್ಷ ಚಂದ್ರಶೇಖರ್, ಕಾರ್ಯದರ್ಶಿ ಪ್ರಭಾಕರ್, ಕಾಮಧೇನು ಯೋಜನೆ ನಿರ್ದೇಶಕ ಸುಧಾಕರ್, ಉಪಾಧ್ಯಕ್ಷ ರವಿ ಸೇರಿದಂತೆ ಹಲವಾರು ರೋಟರಿ ಸದಸ್ಯರು ಉಪಸ್ಥಿತರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಚಿಕ್ಕಬಳ್ಳಾಪುರ ಕಂದವಾರ ಕೆರೆಯಲ್ಲಿ ಮತ್ತೊಮ್ಮೆ ಮೀನುಗಳ ಸಾವು ಕಂಡು ಬಂದಿದೆ. ಕೆರೆಗೆ ಯಥೇಚ್ಛವಾಗಿ ಸೇರುತ್ತಿರುವ ಕಲುಷಿತ ನೀರು ಅಥವಾ ಕೆಮಿಕಲ್ ಸೇರುತ್ತಿದೆಯೋ ಗೊತ್ತಿಲ್ಲ. ಆದರೆ ಮೀನುಗಳು ಸಾಯುತ್ತಿರುವುದರಿಂದ ಈ ನೀರಿನ ಮೇಲೆ ಇನ್ನಷ್ಟು ಅನುಮಾನ ವ್ಯಕ್ತವಾಗ್ತಿದೆ. ಕೆರೆ ಬಳಿಗೆ ಭೇಟಿ ನೀಡಿದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಮೀನುಗಳ ಸಾವಿನ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದು, ಈಗಲಾದರೂ ಸರ್ಕಾರ ಕಣ್ಣು ತೆರೆದು 3ನೇ ಹಂತದ ಶುದ್ಧೀಕರಣ ನಡೆಸಲಿ ಎಂದು ಒತ್ತಾಯಿಸಿದ್ದಾರೆ. ಇನ್ನು ತುಂಬಾ ಮೀನುಗಳು ಮೇಲ್ಗಡೆ ಬಂದ್ಬಿಟ್ಟಿದೆ. ಅವು ಸಾಯೋ ಪರಿಸ್ಥಿತಿನಲ್ಲಿದೆ. ಈಗ ಸಾಯೋ ಪರಿಸ್ಥಿತಿನಲ್ಲಿದೆ. ಪಾಪ ಮೇಲ್ಗಡೆ ಬಂದು ಒದ್ದಾಡ್ತಾ ಇವೆ. ಈ ನ್ಯೂಸ್ ಟಿವಿಯಲ್ಲಿ ಈಗಾಗಲೇ ಸುದ್ದಿ ಮಾಡಿ ಎಚ್ಚರಿಸಿದ್ದಂತೆ ಕಂದವಾರ ಕೆರೆ, ಅಮಾನಿ, ಗೋಪಾಲಕೃಷ್ಣ ಕೆರೆ ಹಾಗೂ ಮುಷ್ಟೂರು ಕೆರೆಗಳಿಗೆ HN ವ್ಯಾಲಿ ನೀರಿನ ಜೊತೆಗೆ ಊರಿನ ಕಲುಷಿತ ನೀರು ಮಿಶ್ರಣವಾಗ್ತಿದೆ. ಅದರ ವಿರುದ್ಧ ಸಂಬಂಧಿಸಿದ ಇಲಾಖೆಗಳು ಕ್ರಮ ವಹಿಸಬೇಕು ಎಂದು ಎಚ್ಚರಿಸಲಾಗಿತ್ತು. ಆದರೆ ಇವತ್ತು ಕಂದವಾರ ಕೆರೆಯಲ್ಲಿ ಇಂದು ಮೀನುಗಳು ಸತ್ತು ಹೋಗಿರುವುದು ನೋಡಿದ್ರೆ ಇಂತಹ ಅನುಮಾನಗಳಿಗೆ ಇನ್ನಷ್ಟು ಪುಷ್ಟಿ ನೀಡಿದಂತಾಗಿದೆ. ನೂರಾರು ಮೀನುಗಳು ಸತ್ತು ತೇಲಾಡುತ್ತಿರುವ ಕಂದವಾರ ಕೆರೆಗೆ ಭೇಟಿ ನೀಡಿದ್ದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಮೀನುಗಳು ಸಾಯುತ್ತಿರುವುದಕ್ಕೆ ಆತಂಕ ವ್ಯಕ್ತಪಡಿಸಿದ್ದಾರೆ. HN ವ್ಯಾಲಿ ಜಿಲ್ಲೆಗೆ ಹರಿದು ಬರುವ ಮೊದಲ ಕೆರೆ ಇದು. ಈ ಕೆರೆಯಲ್ಲಿ ನೀರು ಕಾಣಿಸುವ ಬದಲು ಬರೀ ಜೊಂಡೆ ಕಾಣ್ತಿದೆ. ಸುತ್ತಮುತ್ತ ಕಲುಷಿತ ನೀರು ಸೇರುತ್ತಿದೆ ಎನಿಸುತ್ತಿದೆ. ಈಗಾಗಲೇ ನಾವು ಹೋರಾಟ ಮಾಡಿ ಒತ್ತಾಯಿಸಿದಂತೆ 3ನೇ ಹಂತದ ಶುದ್ಧೀಕರಣಕ್ಕೆ ಸರ್ಕಾರಕ್ಕೆ ಆಗ್ರಹಿಸಿದ್ದೇವೆ. ಇಷ್ಟಾದರೂ ಕಣ್ಣು ತೆರೆಯದ ಸರ್ಕಾರ ಈ ರೀತಿಯ ಘಟನೆಗಳಿಗೆ ಏನೋ ಒಂದು ಕಾರಣ ನೀಡಿ ಕೈ ತೊಳೆದುಕೊಳ್ಳುತ್ತದೆ. ಸಣ್ಣ ನೀರಾವರಿ ಇಲಾಖೆಗಳು, ಮೀನುಗಾರಿಕೆ ಇಲಾಖೆಗಳು ಏನು ಮಾಡ್ತಿವೆ ಎಂಬುದೇ ಗೊತ್ತಾಗುತ್ತಿಲ್ಲ ಎಂದು ಆಗ್ರಹಿಸಿರುವ ಅವರು, ಈಗಲಾದರೂ ಸರ್ಕಾರ ಕಣ್ಣು ತೆರೆದು 3ನೇ ಹಂತದ ಶುದ್ಧೀಕರಣ ಮಾಡಿ ಕ್ಷೇತ್ರದ ಕೆರೆಗಳನ್ನು ತುಂಬಿಸಲಿ, ಜೀವಗಳ ಜೊತೆ ಚೆಲ್ಲಾಟವಾಡುವುದು ನಿಲ್ಲಿಸಲಿ ಎಂದು ಒತ್ತಾಯಿಸಿದ್ದಾರೆ. ನಿಜಕ್ಕೂ ದುರ್ದೈವ ತೋರ್ಸಪ್ಪ ಇದನ್ನೆಲ್ಲ ನೋಡಿ. ಆಲ್ರೆಡಿ ಸಾವಿರಾರು ಮೀನುಗಳು ಸತ್ತೋಗಿದೆ. ಸಾವಿರಾರು ಮೀನುಗಳು ಸತ್ತು ತೇಲ್ತಾ ಇದೆ. ಈ ನೀರನ್ನ ನಮಗೆ ಕುಡಿಸೋ ಅಂತ ಕೆಲಸನ ನಮ್ಮ ಸರ್ಕಾರಗಳು ಮಾಡ್ತಾ ಇದೆ. ಮತ್ತೆ ಕೆರೆ ನೋಡಿ, ನಮ್ಮ ಸುಂದರವಾದ ಕಂದವಾರ ಕೆರೆ, ನಂದಿ ಬೆಟ್ಟದ ಪಂಚಗಿರಿಗಳ ತಪ್ಪಲಿನಲ್ಲಿರುವಂತಹ ಕೆರೆದ ನೀರು ಎಲ್ಲಿ ಕಾಣ್ತಿದೆ ನೀವು ಸ್ವಲ್ಪ ದಯವಿಟ್ಟು ಗಮನಿಸಬೇಕು. ಇಡೀ ಕೆರೆ ಎಲ್ಲಿ ನೋಡಿದ್ರೂ ಜೊಂಡು ಬೆಳ್ಕೊಂಡ್ಬಿಟ್ಟಿದೆ. ಕೆರೆ ಕಾಣಿಸೋದಕ್ಕೆ ಅವಕಾಶನೇ ಇಲ್ಲ. ಆ ರೀತಿಯಾದಂತಹ ಒಂದು ಪರಿಸ್ಥಿತಿನ ಇವತ್ತು ನಮ್ಮ ಏನು ಸರ್ಕಾರಗಳು ತಂದೊಡ್ಡಿದೆ. ಅಂದರೆ ಆ ಮೀನುಗಳೇ ಬದುಕಕ್ಕಾಗದಿರುವಂತಹ ಈ ವಿಷಕಾರಿ ನೀರನ್ನು ನಮಗೆ ಕುಡಿಸೋವಂಥ ಕೆಲಸನ ಈ ಸರ್ಕಾರಗಳು, ಹೀನ ಸರ್ಕಾರಗಳು, ಹೀನ ರಾಜಕಾರಣಿಗಳು, ಈ ಅಧಿಕಾರಿಗಳು ಇವರೆಲ್ಲ ಮಾಡ್ತಿದ್ದಾರೆ. ಏನು ನಮ್ಮ ಜೀವನಗಳು ಅಂತಂದರೆ, ನಮ್ಮ ಜೀವಗಳು ಅಂತಂದರೆ ಇವ್ರಿಗೊಂದು ಚೂರು ಬೆಲೆನೇ ಇಲ್ವಾ? ಇದೇನಾ ಇವ್ರು ಮಾಡೋ ಅಂಥ ಕೆಲಸ? ಈ ನೀರನ್ನು ಕುಡಿದು ನಮ್ಮ ಮನೆಗಳಲ್ಲಿ ಯಾರಿಗಾದರೂ ಕಿಡ್ನಿ ಕಾಯಿಲೆಗಳೋ ಕ್ಯಾನ್ಸರ್ಗಳೋ ಬಂದರೆ ಈ ದೊಡ್ಡ ದೊಡ್ಡ ಮೇಧಾವಿಗಳೆಲ್ಲ ಬಂದು ನಮ್ಮನ್ನು ಕಾಪಾಡ್ತಾರ? ಯಾರು ಏನೇ ಹೇಳಿ, ನನ್ನ ಕಳಕಳಿಯ ಮನವಿ, ದಯವಿಟ್ಟು ಈ ನೀರು ನಾವು ನಿಲ್ಲಿಸಬೇಕು. 3ನೇ ಹಂತದ ಶುದ್ಧೀಕರಣದ ನೀರನ್ನು ನಾವು ಕೊಟ್ಟಿಲ್ಲ, ನಾವು ತಗೊಂಡಿಲ್ಲ ಅಂತಂದ್ರೆ ನಿಜಕ್ಕೂ ನಾವು ಮನುಷ್ಯರಲ್ಲ. ಇನ್ನು ಕಂದವಾರ ಕೆರೆಯಲ್ಲಿ ಇದು 2ನೇ ಬಾರಿ ಈ ರೀತಿ ಮೀನುಗಳು ಸತ್ತು ತೇಲಾಡುತ್ತಿರುವುದು ಕಂಡು ಬರ್ತಿದೆ. ಇದು ಯಾಕಾಗಿ ಹೀಗೆ ಆಗ್ತಿದೆ? ಇದರಿಂದ ಈ ನೀರು ಬಳಸಿದ ಜಾನುವಾರುಗಳಿಗೆ ಏನಾದರೂ ತೊಂದರೆ ಇದೆಯಾ ಇಲ್ವಾ ಎನ್ನುವುದನ್ನು ಮೀನುಗಾರಿಕೆ ಇಲಾಖೆ ಸ್ಪಷ್ಟನೆ ನೀಡಬೇಕಿದೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ರೈಲ್ವೆ ಸ್ಟೇಷನ್ ಬಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಭಾವಚಿತ್ರ ಮೆರವಣಿಗೆ, ಪೂರ್ಣಕುಂಭ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂಲಕ ಸಂಭ್ರಮಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಅಂಬೇಡ್ಕರ್ ಅವರ ಜಯಂತಿಯನ್ನು ವಿಶೇಷವಾಗಿ ಆಚರಿಸಲಾಯಿತು. ಮೆರವಣಿಗೆಯಲ್ಲಿ ಮಹಿಳೆಯರು ಪೂರ್ಣಕುಂಭ ಹೊತ್ತು ಸಾಗಿದ್ದು ಕಲಾ ತಂಡಗಳ ಸಂಗೀತ ಕಾರ್ಯಕ್ರಮಕ್ಕೆ ಮೆರುಗು ನೀಡಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಘಟನೆಯ ಹರೀಶ್, ಅಂಬೇಡ್ಕರ್ ಅವರ ಆದರ್ಶಗಳು ಸಮಾಜಕ್ಕೆ ದಿಕ್ಕು ತೋರಿಸುತ್ತಿವೆ ಎಂದು ತಿಳಿಸಿದರು. ಇದೇ ವೇಳೆ ಉಪನ್ಯಾಸಕ ಜಗನ್ನಾಥ, ದೀನದಲಿತರ ಉದ್ಧಾರಕ್ಕಾಗಿ ಶ್ರಮಿಸಿದ ಅಂಬೇಡ್ಕರ್ ಅವರ ಕೊಡುಗೆ ಅನನ್ಯವಾಗಿದ್ದು ಅವರು ರಚಿಸಿದ ಸಂವಿಧಾನವೇ ದೇಶದ ಬಲವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಗುಬ್ಬಿ ತಾಲೂಕಿನ ಕಡಪ ಭಾಗದಲ್ಲಿ ರೈತರ ಪಂಪ್ಸೆಟ್ಗಳಿಗೆ ಸಮರ್ಪಕ ವಿದ್ಯುತ್ ಪೂರೈಕೆ ಆಗ್ತಿಲ್ಲ ಎಂದು ಆರೋಪಿಸಿ ರೈತರು ಬೆಸ್ಕಾಂ ಕಚೇರಿ ಮುಂದೆ ದಿಢೀರ್ ಪ್ರತಿಭಟನೆ ನಡೆಸಿದ್ರು. ತುಮಕೂರು ಜಿಲ್ಲೆಯ ಹೊನ್ನಶೆಟ್ಟಿಹಳ್ಳಿ, ಕಡೇಕೋಡಿ, ಗೋಳೇನಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳ ರೈತರು ಕಡಪ ಬೆಸ್ಕಾಂ ಕಚೇರಿಗೆ ಆಗಮಿಸಿ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ರೈತರ ಪಂಪ್ಸೆಟ್ಗಳಿಗೆ ದಿನಕ್ಕೆ 7 ಗಂಟೆಗಳ ವಿದ್ಯುತ್ ನೀಡುವುದಾಗಿ ಹೇಳಿದ್ದರೂ ಗ್ರಾಮೀಣ ಭಾಗದಲ್ಲಿ 1-2 ಗಂಟೆಗಳು ಸರಿಯಾಗಿ ವಿದ್ಯುತ್ ಸಿಗ್ತಿಲ್ಲ ಎಂದು ರೈತರು ದೂರಿದರು. ಪದೇ ಪದೇ ಕರೆಂಟ್ ಕಡಿತಗೊಳ್ಳುವುದರಿಂದ ಮೋಟಾರ್ಗಳು ಸುಟ್ಟು ಹೋಗ್ತಿದ್ದು ಇದಕ್ಕೆ ಹೊಣೆಗಾರರು ಯಾರು ಎಂದು ಪ್ರಶ್ನಿಸಿದ ಪ್ರತಿಭಟನಾಕಾರರು ಸೋಮವಾರದ ಒಳಗೆ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಮಾಡದಿದ್ರೆ ರೈತರ ಕುಟುಂಬಗಳ ಸಮೇತ ಬೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದರು. ಪ್ರತಿಭಟನೆ ವೇಳೆ ಮಾತನಾಡಿದ ರೈತ ಹರೀಶ್, ಸಮರ್ಪಕ ವಿದ್ಯುತ್ ಸಿಗದ ಕಾರಣ ಅಡಿಕೆ, ತೆಂಗು ಸೇರಿದಂತೆ ಬೆಳೆಗಳು ಒಣಗುತ್ತಿದ್ದು ಈಗಾಗಲೇ ಮಳೆಯ ಕೊರತೆಯಿಂದ ಬೆಳೆಗಳಿಗೆ ಹಾನಿಯಾಗ್ತಿದೆ ಎಂದರು. ಬೆಳೆಗಳನ್ನು ಉಳಿಸಿಕೊಳ್ಳಲು ನಿರಂತರ ವಿದ್ಯುತ್ ಅಗತ್ಯವಿದ್ದು ಬೆಸ್ಕಾಂ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಗ್ರಾಮೀಣ ಭಾಗದಲ್ಲಿ ಸರಿಯಾದ ಪೂರೈಕೆ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಇದೇ ವೇಳೆ ರೈತರು ಅಧಿಕಾರಿಗಳಿಗೆ ಕರೆ ಮಾಡಿದ್ರೂ ಸ್ಪಂದನೆ ಸಿಗುತ್ತಿಲ್ಲ ಎಂಬ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಾಂಡುರಂಗ, ಬೋರೇಗೌಡ ಸೇರಿದಂತೆ ಅನೇಕ ರೈತರು ಭಾಗವಹಿಸಿದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಹಿಂದುಳಿದ ವರ್ಗಗಳ ಒಳ ಮೀಸಲಾತಿ ಹಂಚಿಕೆ ಕುರಿತು ರಾಜ್ಯ ಸರ್ಕಾರ ಮಹತ್ವದ ತೀರ್ಮಾನ ಕೈಗೊಂಡಿದೆ. 15% ಮೀಸಲಾತಿಯಲ್ಲಿ ಎಡಗೈ ಸಮುದಾಯಕ್ಕೆ 5.25%, ಬಲಗೈ ಸಮುದಾಯಕ್ಕೆ 5.25% ಹಾಗೂ ಭೋವಿ, ಲಂಬಾಣಿ ಸೇರಿದಂತೆ ಇತರ ಸಮುದಾಯಗಳಿಗೆ 4.5% ಹಂಚಿಕೆ ಮಾಡಲಾಗಿದೆ. ಈ ನಿರ್ಧಾರಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಮಾತರಾಜ್ ಮಹಾಸಭಾ ವತಿಯಿಂದ ಸಂಭ್ರಮಾಚರಣೆ ನಡೆಯಿತು. ರಾಜ್ಯ ಸರ್ಕಾರದ ಒಳ ಮೀಸಲಾತಿ ಹಂಚಿಕೆ ತೀರ್ಮಾನಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಮಾದರ ಮಹಾಸಭಾ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಜಿಲ್ಲಾಧ್ಯಕ್ಷ ಪಟ್ರೇನಹಳ್ಳಿ ಕೃಷ್ಣ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಲವು ದಲಿತ ಮುಖಂಡರು ಭಾಗವಹಿಸಿ ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪಟ್ರೇನಹಳ್ಳಿ ಕೃಷ್ಣ, ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಹಲವು ದಶಕಗಳಿಂದ ಹೋರಾಟ ನಡೆದಿದ್ದು ಈಗ ಸರ್ಕಾರ ಸಮಾನ ಹಂಚಿಕೆ ಮಾಡಿರುವುದು ಸಂತಸದ ವಿಚಾರ ಎಂದು ಹೇಳಿದರು. ಮಾದರ ಮಹಾಸಭಾ ರಾಜ್ಯಾಧ್ಯಕ್ಷ ಹಾಗೂ ಸಚಿವ ಕೆಎಚ್ ಮುನಿಯಪ್ಪರವರು ಈ ವಿಚಾರದಲ್ಲಿ ಸಕ್ರಿಯವಾಗಿ ಹೋರಾಟ ನಡೆಸಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವರೊಂದಿಗೆ ಸಮಾಲೋಚನೆ ನಡೆಸಿ ಭರವಸೆಯನ್ನು ಈಡೇರಿಸಿದ್ದಾರೆ ಎಂದು ತಿಳಿಸಿದರು. ಹಾಗೆ 2023ರ ಚುನಾವಣೆಯಲ್ಲಿ ನೀಡಿದ್ದ ಭರವಸೆಯನ್ನು ಕಾಂಗ್ರೆಸ್ ಸರ್ಕಾರ ಈಡೇರಿಸಿರುವುದಾಗಿ ಹೇಳಿ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದರು. ಸಂತೋಷ ಆಗಿದೆ. ಹಾಗಾಗಿ ಈ ದಿನ ನಮ್ಮ ಸರ್ಕಾರಕ್ಕೆ ನಮ್ಮ ಮಾದಿಗ ಸಮುದಾಯದ ಪರವಾಗಿ ವಂದನೆಗಳು ಹೇಳ್ತೀವಿ. ಹಾಗೆಯೇ ಸುಮಾರು 35 ವರ್ಷಗಳ ಹೋರಾಟದಲ್ಲಿ ಅನೇಕ ನನ್ನ ಸಮುದಾಯದ ಹಿರಿಯರು, ಯುವಕರು, ಮಿತ್ರರು ಕೂಡ ಸಾವನ್ನಪ್ಪಿದ್ರು, ಆಕ್ಸಿಡೆಂಟ್ಗಳು ಕೂಡ ಆಗಿತ್ತು, ಲಾಠಿ ಚಾರ್ಜಲ್ಲಿ ಬಲಿಯಾಗಿದ್ದರು. ಅನೇಕ ಹೋರಾಟಗಳ ಫಲವಾಗಿ, ನನ್ನ ಹಿರಿಯರ ಹೋರಾಟಗಳ ಫಲವಾಗಿ ನಮ್ಮ ಅಶಕ್ತ ಸಮುದಾಯಕ್ಕೆ ಈ ದಿನ ಶಕ್ತಿ ಬಂದಿರತಕ್ಕಂಥದ್ದು ನಮಗೆಲ್ಲರೂ ಕೂಡ ಭಾಳ ಸಂತೋಷ ಆಗಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
ವಾಸವಿ ಮಾತೆಯ ಆಶಯ ದಾನ ಮಾಡುವುದು ಹಾಗೂ ಸರ್ವ ಜನಾಂಗದ ಹಿತವನ್ನು ಕಾಪಾಡುವುದಾಗಿದೆ. ಅದರಂತೆ ವಾಸವಿ ಜಯಂತಿ ಅಂಗವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ವಾಸವಿ ಭವನದ ಅಧ್ಯಕ್ಷ ಇಸ್ತೂರಿ ಸಂಪಂಗಿ ರಾಮ್ ತಿಳಿಸಿದ್ದಾರೆ. ಜೈ ವಾಸವಿ. ಗೌರಿಬಿದನೂರು ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಆರ್ಯ ವೈಶ್ಯ ಮಂಡಳಿಯ ವತಿಯಿಂದ ಆಯೋಜಿಸಲಾದ ವಾಸವಿ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕಳೆದ 3-4 ವರ್ಷಗಳಿಂದ ವಾಸವಿ ಜಯಂತಿ ಅಂಗವಾಗಿ ಅನ್ನದಾನವನ್ನು ನಿರಂತರವಾಗಿ ನಡೆಸುತ್ತಿದ್ದು, ಈ ವರ್ಷವೂ ಅದೇ ಸಂಪ್ರದಾಯವನ್ನು ಮುಂದುವರಿಸುತ್ತಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಆರ್ಯ ವೈಶ್ಯ ಮಂಡಳಿಯ ಅಧ್ಯಕ್ಷ ರಾಜಣ್ಣ, ಕಾರ್ಯದರ್ಶಿ BR ಶ್ರೀನಿವಾಸ ಮೂರ್ತಿ, ಖಜಾಂಚಿ ರತ್ನಯ್ಯ ಶೆಟ್ಟಿ, ಪದಾಧಿಕಾರಿಗಳಾದ ಇಸ್ತೂರಿ ಸತೀಶ್, ಕಮಲಾಕರ್, ರಾಮ್ ಮೋಹನ್ ಸೇರಿದಂತೆ ಹಲವು ಸದಸ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಪ್ರದೀಪ್, ಇನ್ಯೂಸ್ ಟಿವಿ, ಗೌರಿಬಿದನೂರು. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ SN ಸುಬ್ಬಾರೆಡ್ಡಿ ಅವರ ತಾಯಿ 80 ವರ್ಷದ ಆತಿ ಲಕ್ಷ್ಮಮ್ಮ ಅವರು ಶನಿವಾರ ರಾತ್ರಿ ನಿಧನರಾದರು. ಅವರು ಕಳೆದ ಕೆಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದು, ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ಶನಿವಾರ ರಾತ್ರಿ ಸುಮಾರು 9 ಗಂಟೆಗೆ ಅವರು ಕೊನೆಯುಸಿರೆಳೆದರು. ಭಾನುವಾರ ಮಧ್ಯಾಹ್ನ ತಾಲೂಕಿನ ಚಿನ್ನಕಾಯಲಪಲ್ಲಿ ಗ್ರಾಮದಲ್ಲಿ ಮೃತರ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಮೃತದೇಹವನ್ನು ಬೆಂಗಳೂರಿನಿಂದ ಬಾಗೇಪಲ್ಲಿಗೆ ತರಲಾಗಿದ್ದು, ಶಾಸಕ ಸುಬ್ಬಾರೆಡ್ಡಿ ಅವರ ನಿವಾಸದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಪಟ್ಟಣದ ಶಾಸಕ SN ಸುಬ್ಬಾರೆಡ್ಡಿರವರ ಸ್ವಗೃಹದಿಂದ ಮೃತರ ಪಾರ್ಥಿವ ಶರೀರವನ್ನ ತೆರೆದ ವಾಹನದಲ್ಲಿ ಚಿನ್ನಕಾಯಲಪಲ್ಲಿ ಗ್ರಾಮದವರೆಗೆ ಮೆರವಣಿಗೆ ಮಾಡಲಾಯಿತು. ಕುಟುಂಬ ಸದಸ್ಯರು, ಬಂಧುಗಳು ಹಾಗೂ ಅಭಿಮಾನಿಗಳು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಿದ್ರು. ಉನ್ನತ ಶಿಕ್ಷಣ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್, ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷ ಮಾಜಿ ಶಾಸಕ N ಸಂಪಂಗಿ, ಮಾಲೂರು ಶಾಸಕ KY ನಂಜೇಗೌಡ, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪೇಶ್ವರ್, ಜಿಲ್ಲಾಧಿಕಾರಿ G ಪ್ರಭು, ಅಪರ ಜಿಲ್ಲಾಧಿಕಾರಿ ಭಾಸ್ಕರ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಕೋಡಿರಂಗಪ್ಪ, ತಾಲೂಕು ಅಧ್ಯಕ್ಷ ಡಾಕ್ಟರ್ ಚಿನ್ನ ಕೈವಾರಮಯ್ಯ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಜಯರಾಮ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೇಶವರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮತ್ತು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ HS ನರೇಂದ್ರ, ಗುಡಿಬಂಡೆ ಬ್ಲಾಕ್ ಕಾಂಗ್ರೆಸ್ ಆದಿರೆಡ್ಡಿ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಜನಪ್ರತಿನಿಧಿಗಳು ಮೃತರ ಅಂತಿಮ ದರ್ಶನ ಪಡೆದರು. ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮ ಆತ್ಮೀಯ ಗೆಳೆಯರಾದಂಥ SN ಸುಬ್ಬಾರೆಡ್ಡಿ ಅವರ ತಾಯಿಯವರು ಶ್ರೀಮತಿ ಆದಿಲಕ್ಷ್ಮಮ್ಮವರು ಇವತ್ತು ದೈವಾಧೀನರಾಗಿದ್ದಾರೆ. ಅವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಲಿಕ್ಕೆ ಬಯಸ್ತಾನೆ. ಸುಮಾರು 2 ತಿಂಗಳಿಂದ ಅವರು ಅನಾರೋಗ್ಯಕ್ಕೆ ತುತ್ತಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಅವರು ನಿನ್ನೆ ದೈವಾಧೀನರಾಗಿರ್ತಕ್ಕಂಥ ವಿಚಾರ ಬಹಳ ನೋವಾಗಿದೆ. ಅವರ ಅಗಲಿಕೆಯನ್ನು ಭರಿಸ್ತಕ್ಕಂಥ ಶಕ್ತಿಯ ದೇವರು ಕುಟುಂಬಕ್ಕೆ ಕೊಡಲಿ. PS ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ವಿದ್ಯಾಮೃತ್ PU ಕಾಲೇಜ್, ಚಿಕ್ಕಬಳ್ಳಾಪುರ ನಗರದ MG ರಸ್ತೆಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮುಂಭಾಗ 2011ರಲ್ಲಿ ಆರಂಭಗೊಂಡ ವಿದ್ಯಾಮೃತ್ PU ಕಾಲೇಜ್ ಪ್ರತಿ ವರ್ಷ 99% ಫಲಿತಾಂಶ ಪಡೆದಿದ್ದು, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಶಿಕ್ಷಣ ನೀಡಲಾಗುತ್ತಿದೆ. ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಕ್ರೀಡೆಗೆ ಆದ್ಯತೆ ಹೊಂದಿರುವ ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMCS, ಕಾಮರ್ಸ್ ವಿಭಾಗದಲ್ಲಿ EBACS ಕೋರ್ಸ್ಗಳಿಗೆ ದಾಖಲಾತಿ ಆರಂಭವಾಗಿದೆ. KCET, NEET ಹಾಗೂ JEEಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಎಂದೇ ವಿದ್ಯಾಮೃತ PU ಕಾಲೇಜಿಗೆ ಸೇರಿಸಿ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ.
ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡ್ಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚೇಳೂರು ತಾಲೂಕಿನ ಏನಿಗದೆಲೆ ಗ್ರಾಮದ ವಾಸಿ ಅಂಜಿ ಎಂಬುವವರಿಗೆ ಸೇರಿದ ಟಾಟಾ ಇಂಟ್ರಾ ವಾಹನ ಬಾಡಿಗೆಗೆ ಹೋಗಿ ಮಧ್ಯರಾತ್ರಿಯಲ್ಲಿ ವಾಪಸ್ ಗ್ರಾಮದ ಸಮೀಪಕ್ಕೆ ಬರುತ್ತಿದ್ದಾಗ ಹಠಾತ್ತನೆ ವಾಹನದ ಕೆಳಗಿನ ಭಾಗದ ವೈರ್ಗಳಿಗೆ ಬೆಂಕಿ ಹಚ್ಚಿಕೊಂಡು ವಾಹನ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ. ಅಂಜಿ ಎಂಬ ಕೂಲಿ ಕಾರ್ಮಿಕ ಸಾಲ ಮಾಡಿ ಜೀವನ ಮಾಡಲು ತಂದಿದ್ದ ವಾಹನ ಇಂದು ಆಕಸ್ಮಿಕ ಬೆಂಕಿಗೆ ಆಹುತಿಯಾಗಿದೆ. ಸುಮಾರು 12 ಲಕ್ಷ ರು ವೆಚ್ಚದ ವಾಹನ ಸುಟ್ಟು ಭಸ್ಮವಾಗಿದೆ. ಇಂದು ಬೆಳಿಗ್ಗೆ ಕೆಂಚಾರ್ಲಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಾರ್ವಜನಿಕ ರಸ್ತೆಯನ್ನು ಸ್ವಂತಕ್ಕೆ ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ಖಾಸಗಿ ಶಾಲೆ, ರಸ್ತೆಗೆ ಅಡ್ಡಿಪಡಿಸದಂತೆ ಸಾರ್ವಜನಿಕರ ಆಗ್ರಹ. ವಿಜೃಂಭಣೆಯಿಂದ ನಡೆದ ಬಂಡಿದೇವರ ಕರಗ ಮಹೋತ್ಸವ, ಸಹಸ್ರಾರು ಮಂದಿ ಭಾಗಿ, ನಾಳೆ ಮಕ್ಕಳಿಗೆ ಹೂ ಮುಡಿಸುವ ಕಾರ್ಯಕ್ರಮ. ಲವ್ ಜಿಹಾದ್, ಲ್ಯಾಂಡ್ ಜಿಹಾದ್ ಬಳಿಕ ಮಹಾರಾಷ್ಟ್ರದಲ್ಲಿ ಕಾರ್ಪೊರೇಟ್ ಜಿಹಾದ್ ಪ್ರಕರಣ ಬಹಿರಂಗ, ಇದು ಅತ್ಯಂತ ವಿಷಕಾರಿ ಎಂದು ಪ್ರಮೋದ್ ಮುತಾಲಿಕ್ ಹೇಳಿಕೆ. ಮಹಿಳೆಯರ ಸಬಲೀಕರಣಕ್ಕಾಗಿ ರೋಟರಿ ಸಂಸ್ಥೆಯಿಂದ ದೇಶದಲ್ಲೇ ಮೊದಲ ಬಾರಿಗೆ ಸೀಮೆ ಹಸುಗಳ ವಿತರಣೆ, ಜಿಲ್ಲಾ ಪಾಲಕ ಡಿಜಿ ಶ್ರೀಧರ್ ಮಾಹಿತಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಎ ನ್ಯೂಸ್ ಟಿವಿ.